ನಮಸ್ತೆ ಕರ್ಕಾಟಕ ರಾಶಿಯವರ ಕ್ಯಾನ್ಸರ್ ಈ ತಿಂಗಳು ಹೇಗಿದೆ ನೋಡೋಣ. ಅಣ್ಣಯ್ಯ ನೀನು ಹೃದಯವಂತ. ತುಂಬ ಎನರ್ಜೀಸ್ ಬರೋದ್ರಲ್ಲಿದೆ. ನಿಮ್ಮ ಬ್ರದರಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಬ್ರದರು ತುಂಬ ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ತಾರೆ. ಆರೋಗ್ಯದಲ್ಲಿ ಚೇತರಿಕೆ ಬರುವಂಥ ಸಾಧ್ಯತೆ ಇದೆ. ಅವರ ಕಷ್ಟಗಳೆಲ್ಲವೂ ಕೂಡ ದೂರ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಹೆವಿ ಎನರ್ಜಿ ಇತ್ತು, ಆ ಎನರ್ಜಿಯಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಅನಾರೋಗ್ಯ ಇರ್ಬೋದು ಅಥವಾ ಬೇರೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಅಗೇನ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಒಳ್ಳೆ ಪಾರ್ಟ್ನರ್ ಬರ್ತಾರೆ. ಒಳ್ಳೆ ರಿಯೂನಿಯನ್ ಎನರ್ಜಿ ಕೂಡ ಇಲ್ಲಿ ಇದೆ. ಪಾಪು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಬ್ರದರ್ ಅಥವಾ ನಿಮ್ಮ ಮನೇಲಿ ತುಂಬ ಇಂಪಾರ್ಟೆಂಟ್ ಆದಂಥ ವ್ಯಕ್ತಿಗಳಿಗೆ ಮ್ಯಾರೇಜ್ ಪ್ರಪೋಸಲಿಗೆ ನೀವು ಓಡಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ನಿಮ್ಮದೇ ಮ್ಯಾರೇಜು, ಕೆಲವ್ರಿಗೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಮ್ಯಾರೇಜಿಗೆ ನೀವು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ನೀರು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ, ಮಳೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಶಾಂತವಾಗಿ ಇದೆ. ಕೆಲವು ಕಡೆ ಮಳೆ ಜೋರಿದೆ, ಕೆಲವು ಕಡೆ ಮಳೆ ಕಡಿಮೆ ಇದೆ ಅನ್ನುವಂಥದ್ದು ಕೂಡ ಇದೆ. ಭಕ್ತಿ ಯೋಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ಹೇಗೆ ಹೇಳೋದು, ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾ ಇದ್ದಾರೆ, ದೂರ ಹೋಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಇದೆ. ಪರ್ಫೆಕ್ಟ್ ಪಾರ್ಟ್ನರ್, ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ. ಸಕ್ಸಸ್ ಇನ್ ಯೋಗ ಕೂಡ ಇದೆ. ಕೋಪನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಬ್ರದರ್ ಮೇಲೆ ಕೋಪ ಮಾಡ್ಕೊಳ್ಬೇಡಿ ಅಥವಾ ನಿಮ್ಮ ಸಿಸ್ಟರ್ ಇನ್ಲಾ ಮೇಲೆ ಕೋಪ ಮಾಡ್ಕೊಬೇಡಿ ಅನ್ನುವಂಥದ್ದು ಇದೆ. ಕಂಫರ್ಟ್ ಝೋನಲ್ಲಿ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಮಂಗಳ ನಿಮ್ಮದು ಅಷ್ಟು ಚೆನ್ನಾಗಿಲ್ಲ, ಹಾಗಾಗಿ ಮಂಗಳ ಕೇತು ಒಂದು ರೀತಿ ನವಗ್ರಹ ಶಾಂತಿ ಮಾಡಿಸ್ಕೊಂಬಿಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ. ಒಂಚೂರು ಹೀಲಿಂಗ್ ಮೆಥಡು ನಿಮಗೆ ಗೊತ್ತಿದ್ರೆ ಆ ರೀತಿ ಹೀಲಿಂಗನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಗ್ರಹಗತಿಗಳು ಏನಿದೆ ನಿಮಗೆ ಒಂದು ರೀತಿ ಪ್ರೊಟೆಕ್ಷನ್ ಕೊಡ್ತಾ, ಇನ್ನೊಂದು ರೀತಿ ನಾನು ಮಾಡಿದ್ದಲ್ವಾ ನಾನು ಅನ್ನುವಂಥ ಅಹಂಕಾರನ ತಂದುಬಿಡುತ್ತೆ. ಆ ಕೋಪನ, ಆ ಅಹಂಕಾರನ ಬಿಟ್ಬಿಡಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟು. ಸೆಲ್ಫ್ ಕಾನ್ಫಿಡೆನ್ಸಿಂದ ನೀವು ಏನು ಬೇಕಾದರೂ ಬದಲಾವಣೆನ ತರಬಹುದು ಅನ್ನುವಂಥದ್ದು ಇದೆ. ಸಾಕಷ್ಟು ಅಟ್ರಾಕ್ಷನ್ ಬರೋದ್ರಲ್ಲಿ ಇದೆ, ಸಾಕಷ್ಟು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ. ಇಲ್ಲಿ ಹೇಗಿದೆ ಅಂದರೆ ಮೇ ಸ್ಟಾರ್ಟಿಂಗ್ ಒಂದು 15 ದಿನ ಒಂದು ರೀತಿ ಇದ್ರೆ, ಇನ್ನು 15 ದಿನ ಇನ್ನೊಂದು ರೀತಿ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ಮೇ ಸೆಕೆಂಡ್ ಹಾಫು ನಿಮಗೆ 15th ಮೇಲೆ ತುಂಬ ಚೆನ್ನಾಗಿದೆ. ಸಾಕಷ್ಟು ಸಕ್ಸಸ್ ನೋಡ್ತೀರಾ. ಪರ್ಸ್ನಲಿ ಕೂಡ ಸಾಕಷ್ಟು ಕೆರಿಯರ್ ವಿಚಾರದಲ್ಲೂ ಸಕ್ಸಸ್ಸನ್ನು ನೋಡ್ತೀರಾ. ನೀವು ತುಂಬ ಪವರ್ಫುಲ್ ಪರ್ಸನ್ ಆಗಿ ಬದಲಾಗ್ತೀರಾ. ರಾಜಕೀಯದಲ್ಲೂ ಕೂಡ ಯಶಸ್ಸು ಆಗುತ್ತೆ. ಸೊ ನಿಮ್ಮ ಮತ್ತು ನಿಮ್ಮ ಅರ್ಧಾಂಗಿಯ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್, ಮಕ್ಕಳ ಜೊತೆ ಮಕ್ಕಳ ರಿಲೇಶನ್ಶಿಪ್ ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆ ತುಂಬ ಚೆನ್ನಾಗಿರಬೇಕು. ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಸ್ಟ್ರೆಂತ್ ಏನಿದ್ರು ನಿಮ್ಮ ಮನೆ, ಮಡದಿ, ಮಕ್ಕಳು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬ ಒಳ ಅರ್ಥನ ತಿಳ್ಕೊಂಡು ಅರ್ಥ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ಹೆಚ್ಚು ಒಳ್ಳೆ ರಿಸಲ್ಟ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸಾಕಷ್ಟು ಅದೃಷ್ಟ ನಿಮ್ಮ ಜೊತೆ ಇರೋದ್ರಿಂದ ಕೋಪನ ಮಾಡ್ಕೊಬೇಡಿ, ಅಹಂಕಾರಕ್ಕೆ ಎಡೆನ ಕೊಡಬೇಡಿ, ದಾರಿನ ಕೊಡಬೇಡಿ ಅನ್ನುವಂಥದ್ದು ಇದೆ. ಭೂಮಿ ವಿಚಾರಕ್ಕಂತೂ ಜಗಳ ಬೇಡವೇ ಬೇಡ. ಜಾಗ ಜಮೀನು ವಿಚಾರಕ್ಕೂ ಜಗಳ ಮಾಡಬೇಡಿ ಅನ್ನುವಂಥದ್ದು ಇದೆ. ನೋ ನೀಡ್ ಟು ವರಿ, ಚಿಂತೆ ಮಾಡಬೇಡಿ. ಟ್ರಸ್ಟ್, ನಂಬಿಕೆ ಇರಲಿ. ಕ್ಷಮಿಸೋದನ್ನ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ. ರಿಕವರಿ ಆಗತ್ತೆ. ನಾಟ್ ದ ರೈಟ್ ಟೈಮ್ ಅಂತ ಇದೆ, ಎಸ್ ಅಂತ ಕೂಡ ಇದೆ. ನಾಟ್ ದ ರೈಟ್ ಟೈಮ್ ಇದೆ, ಎಸ್ ಇದೆ. ಸದ್ಯಕ್ಕೆ ಲೆಟ್ ಗೋ ಮಾಡಿ ಸಮಾಧಾನವಾಗಿ ಇರಿ ಅನ್ನುವಂಥದ್ದು ಇದೆ. ದುಡ್ಡು ಬರುತ್ತೆ. ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್ ಅಂತ ಇದೆ. ಸೊ ನೀವೇನು ನಿಮ್ಮ ಸೋಲ್ ಪರ್ಪಸ್ ಇದೆ,
ನಿಮ್ಮಿಂದ ಒಂದಷ್ಟು ಜನಗಳಿಗೆ ರಕ್ಷೆ ಇರಬಹುದು, ಸರಿಯಾದ ಮಾರ್ಗದರ್ಶನ ತೋರಿಸೋದಿರ್ಬೋದು, ಅಥವಾ ಅವರ ಜೀವನದಲ್ಲಿ ವಿವಾಹ ಆಗುವಂಥದ್ದು ನಿಮ್ಮ ಪಾಲು ಇದೆ. ಬೇರೆಯವ್ರ ಜೀವನದಲ್ಲಿ ಬದಲಾವಣೆ ತರೋದು, ಬೇರೆಯವ್ರ ಜೀವನನ ಸರಿಯಾದ ರೀತಿಲಿ ರಕ್ಷೆನ ದಾರಿನ ತೋರಿಸೋವಂಥದ್ದು ನಿಮ್ಮ ಕರ್ತವ್ಯ ಇದೆ. ಎಲ್ಲೋ ಒಂದ್ ಕಡೆ ರಾಂಗ್ ರೂಟಲ್ಲಿ ಹೋಗ್ತಾ ಇರೋರ್ನ ಕರ್ಕೊಂಡ್ಬಂದು ರೈಟ್ ರೂಟಿಗೆ ಕರ್ಕೊಂಡು ಹೋಗಿ ಅವರ ಜೀವನದ ಹಾದಿ ಸುಗಮ ಮಾಡೋದು ನಿಮ್ಮ ಕರ್ತವ್ಯ ಇದೆ ಅನ್ನುವಂಥದ್ದು ಇದೆ. ಆ ಸುಗಮದ ದಾರಿಯಲ್ಲಿ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಮನೆತನಕ್ಕೆ ಸೇರಿಸಿ ಅನ್ನುವಂಥದ್ದು ಇದೆ. ಯಾರನ್ನ ಒಳ್ಳೆ ಮನೆತನಕ್ಕೆ ಸೇರಿಸ್ಬೇಕು ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಜೀವನ ನಿಮ್ಗೆ ಬಿಟ್ಟಂತ ವಿಚಾರ, ನಿಮ್ಗೆ ಸರಿ ಅನ್ಸೋದನ್ನ ಮಾಡಿ. ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ಓವರ್ ಆಗಿ ಥಿಂಕ್ ಮಾಡಬೇಡಿ. ಸದ್ಯಕ್ಕೆ ಸರಿಯಾದ ವಿಚಾರದಲ್ಲೇ ನಡೀತಾ ಇದ್ದೀರಾ ಅನ್ನುವಂಥದ್ದು ಇದೆ. ಕೀಪ್ ಫೇಸಿಂಗ್ ಯುವರ್ ಟ್ರೂ ನಾರ್ತ್ ಅಂತ ಇದೆ. ನಾರ್ತ್ ದಿಕ್ಕೇನೋ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಮಿಂಟಕನ ಇದ್ದಾರೆ, ಸೊ ಈಗ ಹೇಳಿದ್ದೆ ಹೇಳ್ಬೇಕಾಗತ್ತೆ. ಸೊ ಲಾಂಗಿಂಗ್ ಫಾರ್ ಹೋಮ್ ಬಿಲಾಂಗಿಂಗ್ ಅಂತ ಇದೆ. ಅವ್ರು ಸೇರ್ಬೇಕಾಗಿರುವಂತ ಮನೇನ ಸೇರಿಸ್ಬಿಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮಲ್ಲೂ ಕೂಡ ಕೆಲವರು ನಿಜವಾಗ್ಲೂ ಲೈಟ್ ವರ್ಕರ್ ಇದ್ದೀರಾ ಅಂತ ಇಲ್ಲಿ ಇದೆ. ಗೊತ್ತಿಲ್ಲ ಕೆಲವು ಹೇಗೆ ಹೇಳೋದು ಅಂತ. ಇಲ್ಲಿ ಒಂದಷ್ಟು ಜನ ನಾರ್ಮಲ್ ಮನುಷ್ಯರು ಇದ್ರೆ, ಕೆಲವರು ನೆಗೆಟಿವಿಟಿ ಮಾಡುವಂಥ ಮನುಷ್ಯರಿದ್ದಾರೆ, ಇನ್ನು ಕೆಲವರು ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಉದ್ದೇಶ ಇಟ್ಕೊಂಡಿರುವಂಥ ಟೀಚರ್ಸ್ ಎನರ್ಜಿ ಇದೆ. 3 ಜನರ ಎನರ್ಜಿ ಇದೆ ಇಲ್ಲಿ. ಹಾಗಾಗಿ ಹೇಗೆ ಹೇಳೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಎಸ್, ರಿಲೇಶನ್ಶಿಪ್ ಅಲ್ಲಿ ಕೆಲವು ಮೋಸ ನಡೀತಾ ಇರಬಹುದು, ಆ ಮೋಸದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸೊ ಎಸ್, ಎಲ್ಲಾನು ಓವರ್ ಆಗಿ ಯಾವುದಕ್ಕೂ ಲಿಂಕ್ ಹಾಕಬೇಡಿ. ಕ್ಲಾರಿಟಿ ತಗೊಳ್ಳಿ. ಇದು ಇದೆ. ಸೊ ಬೇರೆ ಬೇರೆ ಸಪ್ರೇಷನ್ ಇರಲಿ, ಎಲ್ಲಾನು ಒಂದಕ್ಕೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಬ್ರು ಹಾಗೆ ಮಾಡಿದ್ರು ಅಂದ್ರೆ ಎಲ್ಲರೂ ಹಾಗೆ ಮಾಡೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಜಸ್ಟಿಸ್, ನ್ಯಾಯಕ್ಕೋಸ್ಕರ ಹೋರಾಡಿ. ಯಾರ್ದೋ ಜೀವನಕ್ಕೆ ನ್ಯಾಯ ಕೊಡಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ, ಕೊಡಿಸಿ ಅನ್ನುವಂಥದ್ದು ಇದೆ. ಫೈಟ್ ಫಾರ್ ಜಸ್ಟಿಸ್ ಅಂಡ್ ಈಕ್ವಾಲಿಟಿ. ಸೊ ಈಕ್ವಾಲಿಟಿ ಇಲ್ಲ, ಅದಕ್ಕೆ ಶ್ರಮ ಪಡಿ, ಗಿವ್ ಅಪ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಎಸ್, ಡೆಫಿನೆಟ್ಲಿ ಚಾಲೆಂಜಸ್ ಇದೆ. ಆ ಚಾಲೆಂಜಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ಕಾಯ್ಬೇಕಾಗತ್ತೆ ನೀವು ಅನ್ನುವಂಥದ್ದು ಇದೆ. ಫೈರ್ ಎನರ್ಜಿ ಇದೆ. ಸೊ ಸರಿಯಾದ ರೀತಿಲಿ ಪ್ಲಾನ್ ಮಾಡಿದ್ದೆ ಆದರೆ ನಿಮ್ಮ ಕೈಲಿ ಖಂಡಿತವಾಗ್ಲೂ ಸಾಧ್ಯ ಇದೆ. ನಾರ್ಮಲ್ ಮನುಷ್ಯರು ನಂತರ ಇರೋರಿಗೆ ಒಂದಷ್ಟು ಚಾಲೆಂಜಸ್ ಇದೆ. ನಿಜವಾಗ್ಲೂ ಈ ಒಂದು ಎನರ್ಜಿ ವೈಸ್ ಕೆಲಸ ಮಾಡೋರಿಗೆ ಅಥವಾ ಒಂದಷ್ಟು ವಿದ್ಯೆಗಳನ್ನ ಕಲ್ತಿರೋರಿಗೆ ತುಂಬ ಚೆನ್ನಾಗಿ ಇದೆ. ನಿಮ್ಗೆ ಏನು ಬೇಕೋ ಅದನ್ನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು. ಇನ್ನು ಕೆಲವರಿಗೆ ಏನು ಆ ಒಂದು ಟೀಚರ್ ಅಥವಾ ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಅವರಿಗೆ ಒಂಚೂರು ತಾಳ್ಮೆನ ಹೇಳ್ತಾ ಇದೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಇಲ್ಲಿ 3 ಜನಕ್ಕೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ನೋಡಿದ್ರೆ 4 ಮೈನರ್ ಆರ್ಕಾನ, 4 ಮೇಜರ್ ಆರ್ಕಾನ ಇದೆ. ತುಂಬಾನೇ ಬದಲಾವಣೆ ಬರುವಂತಹ ಸಮಯ. 10 ನಂಬರ್ ತುಂಬಾ ಇಂಪಾರ್ಟೆಂಟ್, ಅಥವಾ 1 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನಿಮ್ಮ ಸೈಕಿಕ್ ಅಬಿಲಿಟಿ ತುಂಬಾ ಚೆನ್ನಾಗಿದೆ. ನಿಮಗೆ ರಹಸ್ಯಗಳೆಲ್ಲವೂ ಕೂಡ ಗೊತ್ತಾಗತ್ತೆ. ತಾಳ್ಮೆಯಿಂದ ಇರಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಮಾಡ್ತಾ ಎಲ್ಲಿವರೆಗೂ ತಲುಪಿದೀರಾ ಅಂದ್ರೆ ಬೇರೆ ಯಾವ ಆಪ್ಷನ್ನು ಇಲ್ಲ, ನೀವೇ ನ್ಯಾಯ ಅನ್ನುವಂಥ ಹಂತಕ್ಕೆ ನೀವು ತಲುಪಿದೀರಾ. ನಿಮ್ಮ ಜೀವನದಲ್ಲಿ ಏನು ಬೇಕೋ ಎಲ್ಲವೂ ಕೂಡ ಸಿಗುತ್ತೆ. ಸಕ್ಸಸ್ಫುಲ್ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರುತ್ತೆ. ಜೀವನ ತುಂಬ ಸುಂದರವಾಗಿದೆ, ತುಂಬ ಪಾಸಿಟಿವ್ ಆಗಿ ನಿಮ್ಮ ಜೀವನ ಬದಲಾಗತ್ತೆ. ಸಾಕಷ್ಟು ಸಕ್ಸಸ್ ಇದೆ ಅನ್ನುವಂಥದ್ದು ಇದೆ. ಈ ಮ್ಯಾರೇಜ್ ನಿಮ್ಮ ಲೈಫಿಗೆ ತುಂಬ ಒಳ್ಳೆಯದನ್ನ ತರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ, ದುಡುಕಿ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎಸ್, ಆರೋಗ್ಯ ಅಭಿವೃದ್ಧಿ ಆಗತ್ತೆ, ಹಣಕಾಸಿನ ಅಭಿವೃದ್ಧಿ ಆಗತ್ತೆ, ಪ್ರೀತಿ ವಿಚಾರದಲ್ಲಿ ಅಭಿವೃದ್ಧಿ ಆಗತ್ತೆ, ಪಾಪು ಬರುತ್ತೆ, ಲವ್ ಪ್ರಪೋಸಲ್, ಮ್ಯಾರೇಜ್ ಪ್ರಪೋಸಲ್, ನಿಮ್ಮ ಎಕ್ಸ್ ಎಲ್ಲರೂ ಕೂಡ ಬರ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವಿಟಿ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಫೈನಾನ್ಷಿಯಲ್ ಅಂಡ್ ಕೆರಿಯರ್ ವಿಚಾರವಾಗಿ ಒಂದಷ್ಟು ಸಮಸ್ಯೆಗಳು ಇರಬಹುದು, ಅದರಿಂದ ನಿಮ್ಮ ಲವ್ ಲೈಫ್ ಎಫೆಕ್ಟ್ ಮಾಡಿರಬಹುದು. ಕೆಲವರಿಗೆ ಪ್ರೀತಿ ಅನ್ರಿಕ್ವೈರ್ಡ್ ಲವ್ ಸ್ಟೋರಿ ಇದೆ. ಸೊ ಇದು ಕೆಲವು ವಿಚಾರದಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ. ಸೊ ಹಾಗಾಗಿ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಥವಾ ಎಕ್ಸ್ ಎನರ್ಜಿ ಇದೆ. ಅದು
ಪಾಸ್ಟ್ ಲೈಫಿಂದು ಜಾಸ್ತಿ ದಿನ ಇರೋದಿಲ್ಲ, ಮಧ್ಯದಲ್ಲೇ ಬಿಟ್ಟು ಹೋಗುತ್ತೆ ಅನ್ನುವಂಥದ್ದು ಇದೆ. ಮಕ್ಕಳು ತುಂಬ ಇಂಪಾರ್ಟೆಂಟ್ ಇದ್ದಾರೆ, ಮಕ್ಕಳ ಕಡೆ ಅಥವಾ ಮಕ್ಕಳಿಗೋಸ್ಕರ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ವೆರಿ ಸೂನ್, ಆದಷ್ಟು ಬೇಗ ನೀವು ಅಂದ್ಕೊಂಡಿದ್ದು ಆಗತ್ತೆ. ಒಂದು ಕ್ಲಾರಿಟಿ ತಗೊಂಡು ಡಿಸೈಡ್ ಮಾಡಿ ಅನ್ನುವಂಥದ್ದು ಇದೆ. ಲವ್ ಯುವರ್ ಟ್ರೂ ಸೆಲ್ಫ್ ಅಂತ ಇದೆ. ನೀವು ಯಾರಿದ್ದೀರಾ, ನೀವೇನಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ, ನಿಮ್ಮಿಂದ ಒಳ್ಳೇದು ಎಲ್ರಿಗೂ ಆಗಬೇಕು, ಆಗುತ್ತೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸಿ ಸೆಲ್ಫ್ ಲವ್ ಕಡೆ ಗಮನನ ಕೊಡಿ. ಜೊತೆಗೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ, ಧ್ಯಾನನ ಮಾಡಿ ಸಂತೋಷವಾಗಿ ಇರಿ ಅನ್ನುವಂಥದ್ದು ಇದೆ. ನಂಬರ್ 5 ಕೂಡ ಇಂಪಾರ್ಟೆಂಟು. ಸಡನ್ ಆಗಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಚೇಂಜ್ ಬದಲಾಗತ್ತೆ ಅಂತ ಇದೆ. ಗೊತ್ತಿಲ್ಲ ಏನು ಚೇಂಜ್ ಅಂತ, ಒಟ್ನಲ್ಲಿ ಏನೋ ಒಂದು ಚೇಂಜ್ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಸೊ ಕ್ಷಮಿಸಿ ಅಥವಾ ಕ್ಷಮೆ ಕೇಳಿ, ಮೆಡಿಟೇಷನ್ ಮಾಡಿ, ನಿಮ್ಮನ್ನ ನೀವು ಗೌರವದಿಂದ ನೋಡಿ, ಪ್ರೀತಿಸಿ, ಜೊತೆಗೆ ಸಂತೋಷವಾಗಿರಿ. ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಸೊ ನಂಬರ್ 5, ನಂಬರ್ 6 ಇಂಪಾರ್ಟೆಂಟ್. 5, 6 ಖುಷಿಯಿಂದ ಮುಂದುವರಿಯಿರಿ, ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಬೇಡಿ ಅನ್ನುವಂಥದ್ದು ಇದೆ. ಲೆಟ್ ಗೋ ಮಾಡಿ, ಸರೆಂಡರ್ ಮಾಡಿ, ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥದ್ದು. ಓಕೆ, ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಆಶಿಸ್ತಾ, ನೀವು ಬಹಳಷ್ಟು ಜನ ಈ ರಾಶಿಯಲ್ಲಿ ಇರೋರು ನನ್ನನ್ನು ಕಾಪಾಡಿದ್ದೀರ ಅಂತ ನಂಗೆ ಅನ್ನಿಸ್ತಾ ಇದೆ. ಧನ್ಯವಾದಗಳು. ಬಟ್ ನನ್ನ ತಮ್ಮನ್ನ ಕಾಪಾಡ್ಕೊಟ್ಟಿದ್ರೆ ಚೆನ್ನಾಗಿರೋದು. ಇಟ್ಸ್ ಓಕೆ, ಎಲ್ಲದಕ್ಕೂ ಏನೋ ಒಂದು ರೀಸನ್ ಇರ್ಬೋದು. ನಿಮ್ಮೆಲ್ಲರ ಕೃಪಾಶೀರ್ವಾದ ಹೀಗೆ ಇರಲಿ ಅಂತ ಬೇಡ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಗ್ನಗ್ತಾ ಇರುವಂಥ ಪ್ರಯತ್ನ ನಂದು, ನಿಮ್ಮದು ಕೂಡ ಅದೇ ಇರೋ ಹಾಗೆ ಆಗಲಿ, ಒಳ್ಳೆಯದಾಗಲಿ.